ಈ ರಾತ್ರಿ 2 ಗಂಟೆಲಿ ಅಲ್ಲ ಇಂದಿರಾನಗರದಿಂದ ಕೆಲಸ ಮುಗಿಸ್ಕೊಂಡು ಶೂಟಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ನಡ್ಕೊಂಡ್ಬಂದ್ರೆ ಮೆಜೆಸ್ಟಿಕ್. ಅಲ್ಲಿ ಬಂದು ರಾತ್ರಿ 2 ಗಂಟೆ ಇಡ್ಲಿ ಚಟ್ನಿ ಸಾಂಬಾರು ಸಿಗೋದು ರೋಡಲ್ಲಿ. ಅದನ್ನು ತಿಂದ ತಕ್ಷಣ 15 ನಿಮಿಷಕ್ಕೆ ವಾಂತಿ. ಏನು ಮಾಡ್ತೀರಾ? ರಾತ್ರಿ 2 ಗಂಟೆಯಲ್ಲಿ ಎಲ್ಲ ಹಚ್ಚೋಗಿರುತ್ತೆ. ಅವರು ಮಾರಾಟ ಮಾಡಬೇಕು, ನಾವು ಬಡವರು ತಿನ್ನಲೇಬೇಕು, ಹೊಟ್ಟೆ ತುಂಬಲೇಬೇಕು. ತಿನ್ನೋದು ಹಂಗೆ ವಾಂತಿ ಮಾಡಿ 3 ಕಿಲೋಮೀಟರ್ KC ಜನರಲ್ ಹಾಸ್ಪಿಟ್ಲಿಗೆ ಬಂದು 2 ಇಂಜೆಕ್ಷನ್ನು 2 ಡೋಲಪಾರ್ ತೊಗೊಂಡ್ಬಿಟ್ರೆ ಅದಕ್ಕೆ ನಿಂತೋದು. ಇದು ಬಡವ್ರ ಕತೆ ಅಂತ ಹೇಳಕ್ ಬಂದೆ. ನಮ್ಮನ್ನು ಸೇರಿ ಈ ಥರ ಒಂದು ಸರ್ಕಾರಿ ಆಸ್ಪತ್ರೆಗಳು ಸುಮಾರು ಆಗ್ಬೇಕು ಸರ್. ನಮ್ಮ ಕರ್ನಾಟಕದಲ್ಲಿ ಸುಮಾರು ಆಗ್ಬೇಕು. ಸುಮಾರು ಜನಕ್ಕೆ ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಏನು ದುಡ್ಡಿರಲ್ಲ. ನಾನೇ ನೋಡಿದ್ದೀನಿ ಕರೋನಾ ಟೈಮಲ್ಲಿ ಆಸ್ಪತ್ರೆಗಳಿಗೆ ದುಡ್ಡು ಕಟ್ಟಕ್ಕಾಗದೆ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಈ ತರ ಸರ್ಕಾರಿ ಆಸ್ಪತ್ರೆಗಳನ್ನ ಇವತ್ತು ಇದು ಉದ್ಘಾಟನೆ ಮಾಡಿರೋದು ನಮ್ಮ ಕಾಂಗ್ರೆಸ್ಸಿನ ನಮ್ಮ ಮುಖ್ಯಮಂತ್ರಿಗಳಿಗೆ, DC ಅವರಿಗೆ, ಗುಂಡೂರಾವ್ ಸಾಹೇಬರಿಗೆ ನಿಜವಾಗ್ಲೂ ನಾನು ಒಂದು. ಎರಡನೇದು, ನಿನ್ನೆಲ್ಲ ಮೊನ್ನೆ ತಾನೇ ಪಾಲಿಕೆ ಬಜಾರ್ ವಿಜಯನಗರದಲ್ಲಿ ಅಂಡರ್ಗ್ರೌಂಡಲ್ಲಿ ಸ್ಟಾರ್ಟ್ ಆಯಿತು. ನಮ್ಮದೇ ಕಾರ್ಯಕ್ರಮ ಇತ್ತು. ಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟಿಸಿದ್ರು. ಅಲ್ಲ, ಅದು ಮುಗಿದೋಗಿದೆ, ಚಾಲನೆಯಲ್ಲಿದೆ. ನಮ್ಮ DCM ಸರ್ ಇಲ್ಲೇ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಓನ್ಲಿ ಒನ್ ಕ್ಯಾನ್ ಅನೌನ್ಸ್, ದಟ್ ಈಸ್ DK ಶಿವಕುಮಾರ್ ಸರ್, ನಮ್ಮ CM ಸರ್ ಸಿದ್ದರಾಮಯ್ಯ ಸರ್ ಅನೌನ್ಸ್ ಮಾಡಿದ್ದಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಆಗ್ಬೇಕು ಅಂದ್ರೆ ಈ ಥರ ನಾನು ಹೇಳಿದ್ನಲ್ಲ ವಾಂತಿ ಕೇಸ್ಗಳು ಆಗದಂಗೆ ಸುಮಾರು ಈ ಥರ ಮಳಿಗೆಗಳು, ಅಂಗಡಿಗಳು ಅಂಡರ್ಗ್ರೌಂಡಲ್ಲೋ ಎಲ್ಲೋ ಆದರೆ ಸ್ವಚ್ಛತೆಯನ್ನು ಕಾಪಾಡ್ಬೋದು. ನಮ್ಮ ಗುಂಡೂರಾವ್ ಸರ್ ಹೇಳಿದಂಗೆ ಅವ್ರು ಇದೇನದು ಬ್ಯಾನ್ ಮಾಡಿದ್ರಲ್ಲ, ಏನಪ್ಪ ಅದು ಕಲರ್ ಹಾಕ್ಬಿಟ್ಟು ಗೋಬಿ ಮಂಚೂರಿ ಸರ್. ಅದೇ ಥರ ಇನ್ನೊಂದಿದೆ ಸರ್. ಈ ರಾತ್ರಿ 1-1:30 ಕಲರ್ ಹಾಕ್ಬಿಟ್ಟು ಕಬಾಬ್ ಮಾಡ್ತಾರೆ ರೋಡಲ್ಲಿ. ಪಾಪ ಗೊತ್ತಿಲ್ಲದೆ ರಾತ್ರಿ 2 ಗಂಟೆಗೆ ಒಂದು ನೈಂಟಿ ತೊಗೊಂಡು ಅದನ್ನು ತಿಂದ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ಟವ್ರು ಸರ್. ಅದನ್ನು ಕೂಡ ಸ್ವಲ್ಪ ನೋಡಿ ಆ ಕಲರ್ ಕಬಾಬ್ನ ಹೆಂಗಾರು ಮಾಡಿ ಅಭ್ಯಾಸ ಮಾಡಿಬಿಟ್ಟು ಮುಗಿಸ್ಬಿಡ್ಬೇಕು. ಅಂದರೆ ಸ್ವಚ್ಛತೆ ಉಳಿಯುತ್ತೆ ಅಂದರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಹೆಸರು ಬರುತ್ತೆ. ಆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಎಲ್ರಿಗೂ ನಮಸ್ಕಾರ ಹೇಳಿ. ಈ ಥರ ಸರ್ಕಾರಿ ಆಸ್ಪತ್ರೆಗಳು ನೂರಾರಾಗಲಿ, ಬಡವರಿಗೆ ಹೆಲ್ಪಾಗಲಿ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಡವ್ರ ಪಕ್ಷ. ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾರೆ. ಅವರಿದ್ದಾರೆ, DCM ಸರ್ ಇದ್ದಾರೆ. ಅವರ ಸನ್ನಿಧಿಯಲ್ಲಿ ನಾನು 2 ಮಾತನ್ನು ಮುಗಿಸ್ತೀನಿ. ನೆಕ್ಸ್ಟ್ ಟೈಮು ಎಲ್ಲ ಆಸ್ಪತ್ರೆ ಕಟ್ಟಿಸಿ ಎಲ್ಲ ಉದ್ಘಾಟನೆ ದೊಡ್ಡದಾಗುತ್ತಲ್ಲ ಅವ್ರು ಬಂದು ನಂದೇ ಕಾರ್ಯಕ್ರಮ ಎಕ್ಸ್ಟ್ರಾನರಿ ಸಂಘಟಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.